ಇಡೀ ಬ್ರಹ್ಮಾಂಡವನ್ನೇ ಅಲ್ಲಾಡಿಸೋರು. ಇನ್ನೊಂದು ಜೀವ ಕನೆಕ್ಟ್ ಆಗಲ್ಲ. ನೀ ಅಣ್ಣ ಕೆಡಗೋದಿ ನನ್ನ ಎರಳಲ್ಲಿದ ಅವುಗಳು ಹೆಂಗಿದೆ ಓಪನಿಂಗ್ ಥ್ರಿಲ್. ವಿಡಿಯೋ ಮಾಡಲ್ವಾ? ಅಯ್ಯೋ ಏನ್ ವಿಡಿಯೋ ಮಾಡ್ತೀವಿ ಹೋಗಮ್ಮ. ಏನ್ ಮಾಡಿದ್ರು ವ್ಯೂಸ್ ಬರಲ್ಲ, ಲೈಕ್ಸ್ ಬರಲ್ಲ, ಮೋಟಿವೇಶನ್ ಹೋಗ್ಬಿಟ್ಟೈತಿ. ನೋಡ್ ಮಗ, ಇವಾಗ ವಿಡಿಯೋ ಮಾಡೋಣ ಮಗ, ಹೆಂಗ್ ಲೈಕ್ಸ್ ಬರುತ್ತೆ ವ್ಯೂಸ್ ಬರುತ್ತೆ ಗೊತ್ತಾ ಮಗ? ಗೊತ್ತಾಯ್ತು ಬಾ ಮಗ, ಗೊತ್ತಾಯ್ತು. ಫುಲ್ ಮೋಟಿವೇಶನ್ ಸಿಗುತ್ತೆ ಮಗ ಈ ವಿಡಿಯೋ ಮಾಡಿದ್ರೆ. ನಿಮಗ್ ಗೊತ್ತಾಯ್ತಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕಿ. ಎಸ್, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಒಂದ್ ಸೆಕೆಂಡ್ ನಾವು ಮೋಟಿವೇಶನ್ ಬ್ರಹ್ಮ ಡೈಲಾಗ್ಗಳ ರಾಜ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರದೀಪ್ ಈಶ್ವರ್ ಅವರ ವಿಡಿಯೋಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ರಿಯಾಕ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಪಟಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟಕ ಟಕ ಅಂತ ಲೈಕ್ ಕೊಟ್ಬಿಡಿ. ಬನ್ನಿ ನಾವು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬನ್ನಿ ನಾವು ಪಟ ಅಂತ ವಿಡಿಯೋನ ಶುರು ಮಾಡೋಣ. ಅಷ್ಟೇ, ಅದೇ ಹಾಕೋದು. ನಾನ್ ತಿರ್ಗಾ ಎಲ್ಲ ರೆಕಾರ್ಡ್ ಮಾಡಕ್ ಆಗಲ್ಲ ಗೈಸ್. ಬನ್ನಿ ಅಷ್ಟೇ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ. ಯಾಕೆ ಅಂತ ಹೇಳ್ತೀನಿ. ಕೊಟ್ಟಿರೋ 50 ಲಕ್ಷದಲ್ಲಿ 18% GST, 13% ಇನ್ಕಮ್ ಟ್ಯಾಕ್ಸ್, 4% ಸೆಸ್, 52% ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಸುಮ್ನೆ ಇರಕ್ಕಾಗಲ್ಲ ಅಂತ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನೀನ್ ತಿಕ್ ಕೆಟ್ಕೆ ಬಿಡು ಆಯ್ತಾ. ನನಗ್ ಆತರ ಎಲ್ಲ ಕಮೆಂಟ್ ಹಾಕಿದ್ರೆ ಸರ್ರೇ ಹೋಗಿತೀನಿ, ಮುಚ್ಕೊಂಡ್ ನೋಡಷ್ಟೇ. ಮಾತೇ ಬರ್ತಿಲ್ಲ. ಬಟ್ ಅವ್ರು ಹೇಳಿದ್ರಲ್ಲಿ ಕರೆಕ್ಟ್ ಇದೆ. ನಾನ್ ನಿಮ್ ಸಪೋರ್ಟ್ ಮಾಡ್ತೀನಿ ಸರ್. ಇವಾಗ ಕರೆಕ್ಟ್. ಫೇವ್ರೇಟ್ ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಮೇಡಮ್ ನಮ್ ಫೇವ್ರೇಟ್ ಅವರು. ಯಾ, ತಿಂಗಳಾಯ್ತಿದಂಗೆ ಬಂದ್ಬಿಡ್ತಾರೆ ಕಲೆಕ್ಷನ್ ಮಾಡ್ಕೊಂಡು ಹೋಗೋಕೆ. ಸರಿಯಾಗಿ ಹೇಳಿದ್ರಿ. ನಾನೆಲ್ಲ ಹುಡುಗರಿಗೆ ಮಹಾನ್ ಕಲಾವಿದ. ನೀವು ಒಬ್ಬ ಹುಡುಗಿನ ಇಷ್ಟಪಟ್ರ, ಪ್ರಾಮಾಣಿಕವಾಗಿ ಪ್ರೀತಿಸಿದ್ರ, ನಾಳೆ ಆಕೆ ಬ್ರೇಕಪ್ ಹೇಳಿ ಹೊಲ್ಟೋದ್ರ, ಕಾರಣ ಇರುತ್ತಲ್ಲ ಅವಳಿಗೂ ಬ್ರೇಕಪ್ ಹೇಳಕ್ಕೆ. ಕರೆಕ್ಟ್. ಅವ್ರ ಮನೆ ತಂದೆ ತಾಯಿ ಬ್ರೇಕಪ್ ಹೇಳಿ 100%. ನೀವ್ ಇಷ್ಟಪಟ್ಟ ಹುಡುಗಿ ನೀವೇ ಬೈಕೊಂಡ್ರೆ ಹೆಂಗೆ? ರೆಸ್ಪೆಕ್ಟರ್ ಕಳಿಸ್ಕೊಡಿ. ಏನ್ ಮಾಡಕ್ಕಾಗತ್ತೆ? ಒಂದೆರಡು ದಿನ ರೆಸ್ಟ್ ಮಾಡು, ಒಂದು 5 ಡೇ ಫ್ರೆಶ್ ಅಪ್ ಆಗು, ಒಳ್ಳೆ ಡ್ರೆಸ್ ಮಾಡು, ನೀಟಾಗಿ ತಲೆ ಬಾಚ್ಕೊ, ಊರೆಲ್ಲ ರೌಂಡ್ ಹಾಕು. ಅಷ್ಟು ದೊಡ್ಡೂರಲ್ಲಿ ಇನ್ನೊಂದ್ ಜೀವ ಕನೆಕ್ಟ್ ಆಗಲ್ವಾ? ಇನ್ನೊಂದ್ ಜೀವ ಕನೆಕ್ಟ್ ಆಗಲ್ಲ. ಕನೆಕ್ಟ್ ಆಗೋ ಜೀವ ಇರೋದಿಲ್ವಾ? ಅದು ಇನ್ನು ಬೆಂಗಳೂರು ಹುಡುಗರಿಗಾದ್ರೆ ಎಷ್ಟಿದೆ ದೊಡ್ಡದು. ಅಷ್ಟೇ ಅಂತ ಹೇಳಕ್ ಹೆಂಗಿದೆ ಓಪನಿಂಗ್ ಥ್ರಿಲ್. ಐಶ್ವರ್ಯ ಬಂದ್ಲು. ಇಲ್ಲ, ಆದ್ರೂ ಅಣ್ಣ ಹೇಳಿದ್ರಲ್ಲಿ ಪಾಯಿಂಟ್ ಇದೆ ಖಂಡಿತ. ಹುಡುಗಿರ್ಗೂ ಅಪ್ಲೈ ಆಗುತ್ತೆ ಅಷ್ಟೇ. ಇದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇಟ್ಸ್ ಎ ವೆರಿ ಗುಡ್ ಪಾಯಿಂಟ್. ನಮಸ್ಕಾರ ತಂಗಿ. ಮಾತಲ್ಲಿ ಮುನಿಸು, ಮನಸ್ಸಲ್ಲಿ ಒಲಿಸು ಅಂತವ್ರೆ ಫೇಮಸ್. ಏನು ಮಾಡಕ್ಕಲ್ಲ, ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ರಮೇಶ, ನನ್ನ ಮುಖ ಸರಿಯಾಗಿ ನೋಡಿ ಹೇಳು. ನನಗೆ ಕೋಪ ಬಂದಿದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಪ್ರಸಾದ ಅಂದು ಸ್ವೀಕರಿಸ್ತೀವಿ. ಪ್ರಸಾದ ಉಪ್ಪು ಖಾರ ಹುಳಿ ಏನು ಇರಲಿಲ್ಲ ಅಂದ್ರೂ ದೇವಸ್ಥಾನ ದೇವ್ರಿಗೆ ಅವಮಾನ ಆಗುತ್ತೆ ಅಂದ್ರೆ ನಿಮ್ಗೆ ಯಾವುದೇ ತಪ್ಪು ಮಾಡ್ಬೇಕಾದ್ರೆ ದೇವ್ರ ನೆನಪಾಗಲ್ಲ. ಕೋಪ ಬರ್ತಾ ಇದ್ಯಾ? ಪಾಪಿ ಹೃದಯ ಗುರು. ಅವನ್ ಬಿಟ್ಟು ಬೇರೆ ಯಾರ ಜೀವನೂ ಇಷ್ಟಪಟ್ಟಿಲ್ಲ. ಬಟ್ ಅವನಿಗೆ ಒಂದ್ ಟೈಮ್ ನಾನು ಇಷ್ಟ ಆಗಿದ್ದೆ, ನೀವು ನಾನು ಇಷ್ಟ ಇಲ್ಲ. ಪಾಪಿ ಹೃದಯ ಅಂತೂ ಇಂತೂ ಪ್ರದೀಪ್ ಈಶ್ವರ್ ತಂಗಿ ಸಿಕ್ಕರು. ನಾನು ಅವ್ರಿಗೆ ಹೇಳಬಾರ್ದು, ಕಮೆಂಟ್ ಮಾಡಿ ಗೈಸ್ ಯಾರ್ ತಂಗಿ ಅಂತ. ಛೇ, ಅವತ್ತು ಇದನ್ನ ಬಿಟ್ಕೊಟ್ಬಿಟ್ರಿ ನೀವು. ಸಸ್ಪೆನ್ಸ್ ನ ಬ್ರೇಕ್ ಮಾಡ್ಬಿಟ್ಟಿದೀವಿ. ಆದ್ರೂ ಏನ್ ಮೋಟಿವೇಶನ್ ಆದ್ರೂ ನಾನು ಒಂದಾನೊಂದು ಕಾಲದಲ್ಲಿ ಇವ್ನ ಇಷ್ಟಪಟ್ಟಿದ್ದೆ. ಇವನು ಏನ್ ಮಾಡಿದೆ? ನನ್ನೇ ಇಷ್ಟಪಟ್ಟ, ಬೇರೆಯವ್ರು ಇಷ್ಟಪಟ್ಟ. ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳಿ ಮಾರ. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೆ ಒಂದು ಹಗ್ಗ ಕೊಡ್ಬೇಕು.
ಆದ್ರೆ ಇವರು ಸ್ಪೀಕರ್ ಬಾರಿ ಖತರಾಗಿ ಮೇಂಟೈನ್ ಮಾಡ್ತಾರಪ್ಪ ಅವರು. ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಅವರೇ ಅಲ್ಲಿ. ಎಷ್ಟು ವಿಡಿಯೋಗಳು ವೈರಲ್ ಆಗಿರೋದು ಅಲ್ವಾ, ಅಲ್ಲಿ ಎಲ್ಲ ಡಿಸ್ಕಸ್ ನಡೆಯೋದು. ಹೌದು ಯಪ್ಪ, ಆದ್ರೆ ಮನುಷ್ಯನು ತುಂಬಾ ಒಳ್ಳೆಯವನು ಅಂತ ಕೇಳ್ಪಟ್ಟಿದೀನಿ. ಅಂದ್ರೆ ಇವ್ರು ಯೂಟಿ ಕಾದರ್ ಇದಾರಲ್ಲ, ಸ್ವಲ್ಪ ಲೈಕ್ ಒಳ್ಳೆ ಹ್ಯೂಮನ್ ಬೀಯಿಂಗ್, ಅಂದ್ರೆ ಏನಾದ್ರು ಸ್ವಲ್ಪ ಸಮಸ್ಯೆ ಮಂಗಳೂರವರ ಸ್ಪಂದಿಸೋದು ಅದೆಲ್ಲ ಸ್ವಲ್ಪ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಪ್ಪ. ಚೆನ್ನಾಗಿರ್ಲಿ. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ, ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ, ಕಲ್ಲೆತ್ತು ವಾಪಸ್ ಹಾಕಲ್ಲ ನಾನು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್, ಬಟ್ ಪಾಟು ಸೇರ್ಸಾಕ್ತೀನಿ ಸರ್. ಸಾಧನೆ ತೋರಿದ ನಿಮಗೆಲ್ಲ. ಇದು ತುಂಬಾ ಹಳೇದಾಗ್ಬಿಡ್ತಲ್ಲ, ಏನು ಅಷ್ಟೊಂದು ಫೀಲ್ ಆಗ್ತಾ ಇಲ್ಲ. ಕೇಳಿ 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 ಕಿವಿಗಳೆಲ್ಲ ಕೆಪ್ಪಾಗ್ಬಿಟ್ಟವೆ. ಆದ್ರೂ ಏನಿಲ್ಲ, ಮುದ್ದಕ್ಕೂ ಪರವಾಗಿಲ್ಲ, ಹೇಳಿ. ಬೇಡ, ಅವ್ರ ಫ್ಯಾನ್ಸ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಮುಂದ್ಕೋಗೋಣ. ನೀನು ಯಾರಾದ್ರೂ ಸ್ಟ್ರೇಂಜರ್ಸ್ ಬಂದು ನಿಂಗೆ ಚಾಕ್ಲೇಟ್ ಕೊಟ್ರೆ ಏನ್ ಮಾಡ್ತೀಯಾ? ಚಾಕ್ಲೇಟ್ ಕೊಡಿ, ನಮ್ಮ ಅಣ್ಣಂಗೊಂದು ಕೊಡಿ, ನಮ್ಮ ಅಪ್ಪಗನ್ ಕೊಡಿ, ನಮ್ಮ ಅಮ್ಮಗನ್ ಕೊಡಿ, ಎಲ್ಲಾರ್ಗು ಕೊಟ್ಬಿಟ್ಟಾರೆ ತಗೋ ಹೊಟ್ಟೋಗಿ ಅಂತ. ಇದು ಜೆನ್ ಆಲ್ಫಾ ಜನರೇಷನ್, ಇದು ಕಿಡ್ನಾಪರ್ಗಳಿಗೆ ತಲೆ ಕೆಟ್ಟೋಯ್ತದೆ. ಆದ್ರೆ ಈಗಿನ ಮಕ್ಳನ್ನ ಮೇಂಟೈನ್ ಮಾಡಕ್ಕಾಗುತ್ತಾ ಕಿಡ್ನಾಪ್ ಮಾಡೋದ್ರು? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸಾರಿ ಗೈಸ್, ವಿಡಿಯೋನ ಮಧ್ಯದಲ್ಲಿ ಬ್ರೇಕ್ ಮಾಡಿದ್ದಕ್ಕೆ. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅರ್ಥ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೈಪ್ ಮಾಡಿ, ಸೊ ದಟ್ ಈ ವಿಡಿಯೋ ಇನ್ನೂ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಅಂಡ್ ನಮಗೂ ಹೊಸ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ಬನ್ನಿ ಇವಾಗ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಿದ್ದೀರಾ ಸರ್? ಯಾಕಂದ್ರೆ ಯಾವಾಗ್ಲೂ ಕೋತಿ ಕುರಿ ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ. ನೀವ್ ಯಾವಾಗ್ಲೂ ಕೋತಿ ಕುರಿ ಅಂತ ಮಾತಾಡ್ತೀರಾ. ನೀವು ಯಾವ ಕಾಡಿಂದ ಬಂದ್ರಿ ಅಂತ? ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್. ಆ ಊರ್ ಪಕ್ಕದಲ್ಲಿ ಒಂದು ಕಾಡಿತ್ತು, ಆ ಕಾಡಲ್ಲಿ ಒಂದು ಮನೆ ಇತ್ತು, ಅಲ್ಲಿಬ್ಬರು ದಂಪತಿಗಳಿದ್ರು. ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ. ಅವ್ರ ಮಗು ಹುಟ್ಟಿತು, ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು. ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ರು. ಸುಮ್ಮನೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಅವ್ರು ಝೂ ಇಂದ ಬಂದಿಲ್ಲ, ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಎಮೋಷನಲ್ ಡ್ಯಾಮೇಜ್ ಮಾಡ್ಬಿಟ್ಲು ಅಕ್ಕ. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬಗ್ಸ್ಕೊಳ್ಳೋದಲ್ಲ, ಚೆನ್ನಾಗಿ ರಾತ್ರಿನೇ ಮಲ್ಕೊಂಡು ಟೈಟ್ ಆಗಿ ಇಟ್ಕೊಳ್ಳೋದು. 10 ಪ್ಯಾಕೆಟ್ ಸೇರ್ತಾ ಇರೋನು 2ಕ್ಕೆ ಬನ್ನಿ, ಸಡನ್ ಆಗಿ ಬಿಡ್ಬೇಡಿ, ನೆಗೆದು ಬಿದ್ದೋಗ್ತೀರಾ. ಬೇಗ ಬೆಳಗ್ಗೆ ಎದ್ದು ನಿಧಾನಕ್ಕೆ ಬಾಟ್ಲಿಂದ ಅರ್ಧಕ್ಕೆ ಬಂದು ಕ್ವಾರ್ಟರ್ಗೆ ಬಂದು ನಿಧಾನಕ್ಕೆ. ನಮ್ ಪ್ರದೀಪ್ ಈಶ್ವರ ಅಣ್ಣ ಕಣ್ಣು ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಅರ್ಥ ಆಯ್ತಾ ಫ್ರೆಂಡ್ಸ್? ಎಷ್ಟೆಷ್ಟು ಕುಡಿಬೇಕಂತ ಗೊತ್ತಾಯ್ತಾ ಫ್ರೆಂಡ್ಸ್? ಆದ್ರೂ ಒಂದ್ ಜಮಾನದಲ್ಲಿ ಅಣ್ಣವರು ಅಯ್ಯಯ್ಯೋ ನಂಬರ್ ಗುರೂಜಿ ಯಾವ್ದು? ಇಡೀ ಬ್ರಹ್ಮಾಂಡವನ್ನೇ ಅಲ್ಲಾಡಿಸೋರು ಬ್ರಹ್ಮಾಂಡ ಗುರೂಜಿ. ಅಂಡ್ ಇವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಅವ್ರ ರೋಸ್ಟ್ ಬಗ್ಗೆ. ಯಾರು ಮಾಡಿದ್ದು ಅಂತ? ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ದ ಫೇಮಸ್ ರೋಸ್ಟರ್ ಅಂತೆ ಅಂದಾನೊಂದು ಕಾಲದಲ್ಲಿ. ಹೆವಿ ಸೆನ್ಸೇಷನಲ್ ವಿಡಿಯೋ ಅದು. ನಿಮ್ಗೇನಾರ ಗೊತ್ತಿದೆ ಚಿಂದಿ ಚಿತ್ರಾನ್ನ ಅಂತ ಕಮೆಂಟ್ ಮಾಡಿ ಗೈಸ್. ಯೂಟ್ಯೂಬ್ ಅಲ್ಲಿ ಇದೆ ನೋಡಿ, ಸಗದಾಗಿದೆ. ಅಕಸ್ಮಾತ್ ಲೈಫ್ ಅಲ್ಲಿ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್? ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು. ದೊಡ್ಡ ಅವಮಾನ ಆಗಿದೆ, ಒಂದಿನ ಬೈದವನು ಸತ್ತೋಗ್ತಾನೆ, ನೀನು ಸತ್ತೋಗ್ತೀಯಾ. ಬೈದವನೇ ಉಳಿತಾನೆ ಜಾಸ್ತಿ ದಿನ, ನೀನು ಹೋಗ್ತೀಯ ತಾನೆ ಅಷ್ಟೇ. ಅವಮಾನವೇ ಬದಲು ಜೀವನದಲ್ಲಿ. ಅವಲೇ ಮತ್ತೆ ನಿಮ್ಮ ಅಭಿಪ್ರಾಯ? ನೋ ಕಮೆಂಟ್ಸ್. ಅವಮಾನ ಆದ್ರೆ ತಲೆ ಕೆಡ್ಸ್ಕೊಬೇಡಿ, ನನ್ ಕರಿಬೇಡಿ, ಒಬ್ರೆ ಕುತ್ಕೊಂಡು ಯೋಚನೆ ಮಾಡಿ. ಇಲ್ಲ, ಪ್ರದೀಪ್ ಈಶ್ವರಣ್ಣವ್ರ ಮನೆ ಹತ್ರಕ್ಕೆ ಹೋಗ್ಬೇಕು. ಸರ್ ದೊಡ್ಡ ಅವಮಾನ ಹೋಗಿದೆ ಸರ್, ಪರಿಹಾರ ಕೊಡಿ ಸರ್. ನೋಡ, ಅವರು ಸೋತೈತಾನೆ, ನೀನು ಸೋತೈತಿ. ಮಾನ್ಯ ಅಧ್ಯಕ್ಷರೇ, ಕಳೆದ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇದೇ ಪ್ರಶ್ನೆ ಕೇಳೋದು ಬೇಡ, ಉತ್ತರ ಬೇಡ. ನಿಮ್ದು ವಾಟ್ ಇಸ್ ಎ ಪ್ರಾಬ್ಲಮ್? ಏನೇ ಪ್ರಶ್ನೆ ಅಷ್ಟು ಮಾತ್ರ ಕೇಳಿ, ಏನ್ ವಿಷಯ ಹೇಳ್ಬೇಡಿ. ಅದನ್ನ ಗವರ್ನರ್ ಚರ್ಚೆ ಮತ್ತೆ ಇದರಲ್ಲಿ ಮಾತಾಡಿ. ಈಗ ನಿಮ್ಗೆ ಅಲ್ಲಿ ಆಸ್ಪತ್ರೆಗೆ ಪರ್ಮಿಷನ್ ಕೊಡಬೇಕು, ಸತ್ಯಸಾಯಿ ಸಂಸ್ಥೆಗೆ ಸತ್ಯಸಾಯಿಗೆ ಪರ್ಮಿಷನ್ ಕೊಡಬೇಕು ಅಷ್ಟೇ. ಅದು ಓಕೆ ಅಷ್ಟೇ.
ಆಯ್ತು, ಅವ್ರು ಹೇಳಿದಾರ. ಮಾತಾಡ್ಬಿಡಿ ಸರ್ ಪಾಪ. ಮನೆ ಅಧ್ಯಕ್ಷರೇ, ಹಳೆ ಮಾಜಿ ಸಚಿವರು ಅಲ್ಲೆಲ್ಲ ಅದು- ಸತ್ಯಸಾಯಿ ಆ subject ಬೇಡ, ಕುಡಿಯೋ ನೀರನ್ನ ನೀವು ನಿಲ್ಲಿಸಿದ್ರು ಕೂತ್ಕೊಳ್ಳಿ, ಅಧ್ಯಕ್ಷರೇ. ಪ್ರದೀಪ್ ಅವ್ರು ಕೂತ್ಕೊಳ್ಳಿ. ಏನೋ ಒಂದ್ ಹೊಡಿತು, ಹಾಟ್ ಬೇಕಾಗುತ್ತೆ. ಹಿಂಗ್ ಹೊಡಿತು ಅಂದ್ರೆ ಅರ್ಧ ಗಂಟೆ ಇನ್ನೊಬ್ಬನ ಕೊಟ್ಬಿಟ್ಟು ನನ್ಗೆ ಉಳಿತಾವ್ರೆ ಎಲ್ಲಾರು ಇವನೊಬ್ಬ ಕೊಟ್ಕೊಂಡ್ಬಿಟ್ಟ. ವಾಯ್ಸ್ ಸಿಕ್ಕೊಂಡಿರಲ್ಲ. ಲಾಸ್ಟ್ ಮಾತ್ರ ಅಲ್ಟಿಮೇಟ್ ಸಿಕ್ಕದು ಅಂಬರೀಷ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೋ, ಅಂಬರೀಷ್ ಏನಾದ್ರು ಸ್ಪೀಕರ್ ಆಗಿದ್ರೆ ಹೆಂಗಿರೋದು? ಎಲ್ಲ ಕುತ್ಕೊಳ್ಳ ಅಲ್ಲಿ. ಅವ್ರೇನಾರ ಸರಿ ಅಧ್ಯಕ್ಷರು ಇದು ಹೇಳಿ ಅಧ್ಯಕ್ಷ, ನಿಮ್ಗೆ ಯಾಕೆ ಹೇಳ್ಬೇಕದು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ ಅಂತ ಬರ್ತಿತ್ತು ಮಾತುಗಳು. ಪ್ಯೂರ್ ಮಂಡ್ಯ ಲ್ಯಾಂಗ್ವೇಜ್. ಒಂದು ಬಾವಿ ಇತ್ತಂತೆ ಊರಲ್ಲಿ, ತುಂಬಾ ಪಾಳು ಬಿದ್ದ ಬಾವಿ. Okay. ಅದು ಎಷ್ಟು ಆಳ ಇತ್ತು ಅಂದ್ರೆ ಅದ್ರಲ್ಲಿ ಬಿದ್ರೆ ಯಾರು ಬದುಕ್ತಿರ್ಲಿಲ್ಲ. ಒಂದ್ 5-6 ಜನ ಸತ್ತು. ಒಂದಿನ ಒಬ್ಬ ಬಿದ್ದ, ಊರವರೆಲ್ಲ ಹೋದ್ರು, ಆ ಬಾವಿಗೆ ಬಿದ್ದೋಗಿದ್ದ ಗುರು ಬದುಕಲ್ಲ ಅಂತೇಳಿ ಎಲ್ಲ ಹೋದ್ರು. ಸುತ್ತೂ ಜನ ಇನ್ನೇನು ಅವನ ಹತ್ತಕ್ಕೆ ಟ್ರೈ ಮಾಡಿ ಸತ್ತೋಗ್ತಾನೆ ಅಂತ ಹೋಗಿದ್ದಾರೆ ಎಲ್ರು. ಒಂದ್ ಅರ್ಧ ಗಂಟೆ ಆದ್ಮೇಲೆ ಅವನ ಅತ್ತೆ ಬಂದ್ಬಿಟ್ಟ. ಊರವರೆಲ್ಲ ಶಾಕ್. ಇಷ್ಟು ಪಾಳು ಬಿದ್ದಿರೋ ಬಾವಿಯಿಂದ ಯಾವನು ಅತ್ತೆ ಬಂದಿಲ್ಲ, ಇವನೇ ಹೆಂಗ್ ಅತ್ತೆ ಬಂದ್ಬಿಟ್ಟ ಅಂತ ಹೇಳಿದ್ರೆ ಪಕ್ಕದಲ್ಲಿ ಇದ್ದವನು ಬಂದು ಆ ಊರು ಯಜಮಾನ್ರಿಗೆ ಹೇಳಿದಂತ, ಯಜಮಾನ್ರೆ ಅವ್ನು ಕಿವಿಡ, ಅವ್ನು ಕಿವಿ ಕೇಳಿಸ್ತಿರ್ಲಿಲ್ಲ, ಈ ಬಾವಿಯಲ್ಲಿ ಬಿದ್ದರೆ ಎದ್ದು ಬರಕ್ಕಾಗಲ್ಲ ಅನ್ನೋ ಸತ್ಯ ಅವ್ನಿಗೆ ಗೊತ್ತಿರ್ಲಿಲ್ಲ, ನಾವೆಲ್ಲ ಎನ್ಕರೇಜ್ ಮಾಡ್ತಿದೀವಿ ಅಂತ ಎದ್ದು ಬಂದ್ಬಿಟ್ಟಿದ್ದಾನೆ. ನಿಮಗೇನಾದ್ರೂ ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ನಾವು ಓದ್ಬಿಟ್ಟು ತಿಳ್ಕೊತೀವಿ. ಓಕೆ, ನಾವೀಗ ನೆಕ್ಸ್ಟ್ ವಿಡಿಯೋ ಹೋಗೋಣ. ಮೊದ್ಲು ಹೋಗೋಣ. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ. ಕಲ್ಲೆತ್ತು ವಾಪಸ್ ಹಾಕಲ್ಲ ನಾನು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್, ಬಟ್ ಪಾರ್ಟ್ 2 ಸೇರ್ಸ್ ಹಾಕ್ತೀನಿ ಸರ್. ಬಟ್ ಈ ಸರಿ ಸರ್, ಯಾರಾದ್ರೂ ನನ್ನ ಮೇಲೆ ಚಪ್ಪಲಿಗಳು ಹಾಕಿದ್ರೆ ನಾನು ಆ ಚಪ್ಪಲಿಗಳನ್ನೆಲ್ಲ ಕೂಡಿಸಿ ಒಂದು ಚಪ್ಪಲಿ ಅಂಗಡಿ ಇಡ್ತೀನಿ ಸರ್. ಡಿಪ್ರೆಷನ್ ಅಷ್ಟೇ, ನೋ ಕಮೆಂಟ್ಸ್. ಮುಂದಕ್ಕೆ ಹೋಗೋಣ. ಯಾ, ಹತ್ರದೇ ಬಿಡ್ತಾರೆ. ಓಕೆ, ಇಲ್ಲಿ ಗೋ ಟು ನೆಕ್ಸ್ಟ್ ವಿಡಿಯೋ. ಕಮೆಂಟ್ ಎಲ್ಲ ಮಾಡಬಾರ್ದು. ಅರ್ಥ ಆಯ್ತು ಅನ್ಸುತ್ತೆ. Me when I ask my friend for motivation, my friend. ನೋಡುವ, ನಾನು ರಜನಿಕಾಂತ್ ದೊಡ್ಡ ಫ್ಯಾನು. ಟಿವಿಯಲ್ಲಿ ರಜನಿಕಾಂತ್ ನೋಡಿದಾಗ ಅನ್ಸುತ್ತೆ ನನಗೆ, ಯಾವುದೇ ಕಾರಣಕ್ಕೆ ನಾನು ರಜನಿಕಾಂತ್ ತರ ಆಗಕ್ಕಾಗಲ್ಲ, ಆದ್ರೆ ನನಗೆ 1000% ಗೊತ್ತು ರಜನಿಕಾಂತ್ ನಂತರ ಆಗಕ್ಕಾಗಲ್ಲ. ಇದಪ್ಪ ಕಾನ್ಫಿಡೆನ್ಸ್. ನಮಗೆ ನಮ್ಮ ವೀಕ್ನೆಸ್ ಗಳು ಮಾತ್ರ ಗೊತ್ತು, ಸ್ಟ್ರೆಂತ್ ಗೊತ್ತಿಲ್ಲ. ಅಲ್ಲ, ಅದು ನಿಜನೇ ತಾನೇ. ಈಗ ಹಂಗಾದ್ರೆ ನಾನು ಎಷ್ಟರ ಇಲ್ಲಿ ನೀನು ಎಷ್ಟು ನಂತರ ಆಗಕ್ಕಾಗಲ್ಲ, ಅಲ್ಲಿ ನಾನು ನಾನೇ ಅಂತ. ಅಂದ್ರೆ ಈ ಅವ್ರು ಹೇಳ್ತಿರೋ ಪ್ರಕಾರ ನಾವ್ ಆ ತರ ಥಿಂಕ್ ಮಾಡ್ಬೇಕು ಅಂತ. ಯಾ, ಅದು ನಿಜನೇ ಅಲ್ವಾ? ನೀವೆಲ್ಲೋ ಹೋಗ್ಬಿಟ್ರಿ ಬಾಸ್, ಎಲ್ಲೆಲ್ಲೋ ಹೋಗ್ಬಿಟ್ರಿ. ನಂಗೆ ಇವ್ರು ನೋಡಿದಾಗೆಲ್ಲ ಮೋಟಿವೇಶನ್ ಕೇಳಿದಾಗೆಲ್ಲ ಒಂದ್ ಸಾಂಗ್ ನೆನಪು ಬರುತ್ತೆ. ಏನದು? ಅಣ್ಣ ಕಣೋನಿ ಅಣ್ಣ ಕಣೋನಿ ನನ್ನ ಎರಳಲ್ಲಿ ನಾವುಗಳು. That's it for the video guys. We hope ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಸಿಕ್ಕಾಬಟ್ಟೆ ಮೋಟಿವೇಶನ್ ಬಂತು ಅಂತ ಅನ್ಸುತ್ತೆ. ಸಿಕ್ಕಾಬಟ್ಟೆ ಮೋಟಿವೇಶನ್ ಬಂದಿದ್ರೆ ಅದೇ ಮೋಟಿವೇಶನ್ ಅಲ್ಲೇ ಒಂದು ಲೈಕ್ ಹೊಡೆದ್ಬಿಡಿ, ಹಂಗೆ ಒಂದು ಶೇರ್ ಮಾಡ್ಬಿಡಿ, ಹಂಗೆ ಒಂದೆರಡು ಹೈಪ್ ಕೊಟ್ಬಿಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ನಮ್ದೊಂದು ಚಾನಲ್ ಐತೆ ಅಂತ ಹೇಳ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ತಗೊಂಡು ಚೆನ್ನಾಗಿರೋ ಮೀಮ್ಸ್ ತಗೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಯಾಕೆ ಹೊಡೆಯೋರಂಗೆ ಹೇಳಿದ್ರಲ್ಲ ಗೈಸ್, ಹೊಡಿಬೇಡಿ ಅಂತೇಳಿ. ಮೋಟಿವೇಶನ್ ಜಾಸ್ತಿ ಆಗ್ಬಿಟ್ಟಿದೆ. ಬಾಯ್ ಬಾಯ್ ಬಾಯ್. ಮೋಟಿವೇಶನ್ ಜಾಸ್ತಿ ಆಗ್ಬಿಟ್ಟಿದೆ. ಬಾಯ್ 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 ಬಾಯ್.